ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಯಾಕೆ ಹಾಕೊಂಡ್ ಬಂದ್ರಿ? ಪೂರ್ಣಿ, ಹ್ಯಾಪಿ ನ್ಯೂಸ್. ತುಳಸಿಯವರೇ ಬನ್ನಿ, ಸರಿಯಾದ ಟೈಮ್ಗೆ ಬಂದ್ರಿ. ಶಾರ್ವರಿ ಕಾರ್ ಕದ್ದಿದ್ದು ಕಳ್ಳರು ಅಂದ್ರೆ ನಿಮ್ಮನ್ನ ಚೇಸ್ ಮಾಡಿದ್ರಲ್ಲ, ಅವ್ರು ಸಿಕ್ಕಾಕೊಂಡಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ. ಅಂದ್ರೆ ಆಕ್ಸಿಡೆಂಟ್ ಹೇಗಾಯ್ತು, ಯಾರು ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗತ್ತೆ ಅಲ್ವಾ? ಖಂಡಿತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಧಿ ಮತ್ತೆ ಸಮರ್ಥ ನಿರಪರಾಧಿಗಳು ಅಂತ ಈ ಕೇಸಿಂದ ಆಚೆ ಬರ್ತಾರೆ. ಎಂತ ಒಳ್ಳೆ ವಿಷಯ ಇದು. ನಾನು ಈಗಲೇ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ಕಾರ್ ಕದ್ದವರು ಸಿಕ್ಕಾಕೊಂಡಿದ್ದಾರೆ ಅಂತ ಕೇಳಿ ಇವ್ರು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಏನೇ ಆಗಲಿ, ಈ ಆಕ್ಸಿಡೆಂಟ್ ವಿಷಯದಲ್ಲಿ ಮನೆಯವ್ರಿಗೆಲ್ಲರೂ ನೆಮ್ಮದಿ ಹಾಳಾಗಿತ್ತು. ಸದ್ಯ ಈಗ ಅಭಿಗೂ ಖುಷಿ ಆಗುತ್ತೆ. ಇನ್ಮೇಲಾದರೂ ನನ್ನ ಜೊತೆ ಸ್ವಲ್ಪ ನೆಮ್ಮದಿಯಾಗಿರ್ತಾನೆ. ಅಷ್ಟು ಸಾಕು ನನಗೆ. ನಾನು ಇದನ್ನ ಲಾಯರಿಗೆ ತಿಳಿಸ್ಬೇಕು. ಫರ್ದರ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾನು ಈಗಲೇ ಕಾಲ್ ಮಾಡ್ತೀನಿ. ಯಾಕೆ ಶಾರ್ವರಿ ಭಯ ಆಗ್ತಾ ಇದೆಯಾ? ಕಾರ್ ಕದ್ದಿರೋ ರೌಡಿಗಳು ಸಿಕ್ಕಿದ್ರೆ ನಿನಗೆ ಯಾಕೆ ಭಯ ಆಗ್ಬೇಕು ಶಾರ್ವರಿ? ಭಯನಾ? ನನಗ್ಯಾಕೆ ಭಯ ಆಗಬೇಕು? ಕಾರ್ ಕದ್ದವ್ರಿಗೂ ಆಕ್ಸಿಡೆಂಟ್ ಮಾಡಿದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಕ್ಸಿಡೆಂಟ್ ಮಾಡಿದವ್ರು ಯಾರು, ಆಕ್ಸಿಡೆಂಟಲ್ಲಿ ಸತ್ತವ್ರು ಯಾರು? ಈ ಮಧ್ಯೆ ನಾನು ಭಯ ಪಡೋಂಥದ್ದೇನಿದೆ? ಹಾಗಿದ್ರೆ ನಿನಗೆ ನಿಜವಾಗ್ಲೂ ಭಯ ಆಗ್ಲಿಲ್ವಾ ಶಾರ್ವರಿ? ಹೋಗ್ಲಿ ಬಿಡು, ಪಾಪ ಬೆವರ್ತಾ ಇದೆಯಾ, ಬೆವರು ಒರೆಸ್ಕೋ. ಕೈ ಕೂಡ ನಡುಗ್ತಾ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೋ. ಇದೆಲ್ಲ ಅತಿ ಆಯ್ತು ತುಳಸಿ. ನಿನಗೂ ನಿನ್ನ ಮಾವಂಗೂ 24 ಗಂಟೆ ನಂದೇ ಯೋಚನೆ ಅಲ್ವಾ? ನಾನು ಹೇಗಿದ್ರೆ ನಿನಗೇನು? ನನ್ನ ತಂಟೆಗೆ ಬರ್ದೆ ಸುಮ್ಮನೆ ಇದ್ರೆ ಸರಿ. ರೌಡಿಗಳು ಸಿಕ್ಕಾಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ಶಾರ್ವರಿ ಯಾಕೆ ಇಷ್ಟೊಂದು ಭಯ ಪಟ್ಕೊಂಡ್ಲು? ನಾನು ಮಾವ ಅನ್ಕೊಂಡ ಹಾಗೆ ಆಕ್ಸಿಡೆಂಟ್ ಮಾಡಿದ್ದು ಇವಳೇ ಆಗಿರ್ತಾಳ? ಕ್ಷಮಿಸಿ ಮಾವ, ನೀವು ತುಂಬ ಸಲ ಕಾಲ್ ಮಾಡಿದ್ರಿ, ನಾನು ಮತ್ತೆ ಕಾಲ್ ಮಾಡೋಕ್ಕಾಗಲಿಲ್ಲ. ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಏನಾಯ್ತು ಮಾವ? ನಾನು ಇವತ್ತು ನಿಮ್ಮ ಮನೆಗೆ ಬಂದಿದ್ದೆ. ನಿನ್ನೆ ರಾತ್ರಿ ಜುಗ್ಗ ಇವಳಿಂದಾನೆ ತತ್ತವ್ರೆ ಇಷ್ಟೆಲ್ಲ ಆಗಿದ್ದು. ಇವಳು ಹೇಳಿದ್ರು ಅಂತ ಮಾಡಬಾರದು ಕೆಲಸ ಎಲ್ಲ ಮಾಡಿಬಿಟ್ಟೆ. ರವೀಂದ್ರ ಅವರ ಸಾವಿಗೆ ಕಾರಣ ಆಗಿದ್ದೆ ಆಶಾಪರಿ. ಇಷ್ಟೆಲ್ಲ ಆಯ್ತಾ ಮಾವ? ಯಾಕದಕ್ಕೆ ಮಾತಾಡಿ ನಿಲ್ಲಿಸ್ಬಿಟ್ರಿ? ಮಹೇಶ ಬಂದಿನಮ್ಮ. ಹ್ಞೂ ಮಾವ. ತುಳಸಿ, ಸ್ಪೀಕರ್ ಆನ್ ಮಾಡು, ಅವನಿಗೂ ಈ ವಿಷಯ ಎಲ್ಲ ಗೊತ್ತಾಗಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.